ನಮಸ್ಕಾರ ವೀಕ್ಷಕರೇ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಬಂಡ ಧೈರ್ಯ ಪ್ರದರ್ಶಿಸ್ತಾ ಇರೋ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಸಿಬಿಐ ಕರ್ನಾಟಕದ ಒಳಗೆ ಪರ್ಮಿಷನ್ ಇಲ್ಲದೆ ಬಾರದಂತೆ ಮಾಡಿದ್ದಾರೆ. ಆದ್ರೂ ಅವರು ಸೇಫಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಸಿಗ್ತಾ ಇದೆ. ಸಿದ್ದರಾಮಯ್ಯಗೆ ಕಂಟಕ ಆಗ್ತಾ ಇರೋದು ಬಿಜೆಪಿಯೋ ಅಥವಾ ಜೆಡಿಎಸ್ ಅಲ್ಲ, ಬದಲಾಗಿ ತಮ್ಮದೇ ಪಕ್ಷದಲ್ಲಿರೋ ಹಲವು ನಾಯಕರು. ಡಿಕೆ ಬಣದಲ್ಲಿ ಗುರುತಿಸಿಕೊಂಡವರೆಲ್ಲ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಸಿದ್ದು ರಾಜೀನಾಮೆ ನೀಡದೇ ಇದ್ರೆ ಪಕ್ಷಕ್ಕೆ ಆಗೋ ಡ್ಯಾಮೇಜ್ ಬಗ್ಗೆ ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಸಿಬಿಐಗೆ ಅಡ್ಡಗಾಲು ಹಾಕಿರೋ ಸಿದ್ದರಾಮಯ್ಯಗೆ ಮತ್ತೊಂದು ಆಘಾತ ಆಗಿದೆ. ಕರ್ಮ ಬಿಡಲ್ಲ ಅನ್ನೋದನ್ನ ಎಚ್ಡಿಕೆ ಸಿದ್ದರಾಮಯ್ಯಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಅತ್ತ ಹಿಮಾಚಲ ಪ್ರದೇಶದಲ್ಲಿ ಆಹಾರ ಶುದ್ಧತೆಗೆ ಆದ್ಯತೆ ನೀಡಿದ್ದಕ್ಕೆ ಕಾಂಗ್ರೆಸ್ ಸಚಿವರಿಗೆ ರಾಹುಲ್ ಹಾಗೂ ಖರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಸಿದ್ದರಾಮಯ್ಯ ಹಂತ ಹಂತದಲ್ಲೂ ರಾಂಗ್ ಟರ್ನ್ ತೆಗೆದುಕೊಳ್ತಾ ಇದ್ದಾರೆ. ತಪ್ಪು ನಡೆದಿದೆ ಅನ್ನೋದಕ್ಕೆ ಹಲವು ಸಾಕ್ಷಿ ಸಿಗ್ತಾ ಇರೋದ್ರಿಂದ ತನಿಖೆಗೆ ಆದೇಶ ಬರ್ತಾ ಇದೆ. ಆದ್ರೆ ಕೋರ್ಟ್ಗೆ ಸವಾಲು ಹಾಕ್ತಾ ಇರೋ ಸಿದ್ದರಾಮಯ್ಯ ನಮ್ಮ ಸ್ಟೇಟ್ ಒಳಗೆ ನಮ್ಮ ಪರ್ಮಿಷನ್ ಇಲ್ಲದೆ ಬರಬೇಡಿ ಅಂತ ಆರ್ಡರ್ ಪಾಸ್ ಮಾಡಿದ್ದಾರೆ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ತನಿಖೆ ಎದುರಿಸೋದಕ್ಕೆ ಯಾಕೆ ಭಯ ಅನ್ನೋದು ಶಿಕ್ಷಣ ಪಡೆದವರ ಪ್ರಶ್ನೆ. ಸಿದ್ದರಾಮಯ್ಯ ಮಾಡ್ತಾ ಇರೋದೇ ಸರಿ ಅನ್ನೋದು ವೋಟ್ ಬ್ಯಾಂಕ್ನವರ ಮಾತು ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದು ತಪ್ಪನ್ನ ಮುಚ್ಚೋದಕ್ಕೆ ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಇರೋ ಸಿದ್ದರಾಮಯ್ಯಗೆ ಈಗ ವಿಪಕ್ಷಗಳು ಕಂಟಕ ಆಗ್ತಾ ಇಲ್ಲ, ಸ್ವಪಕ್ಷೀಯರೇ ಕಂಟಕ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನ ಕೆಲವೇ ದಿನಗಳಲ್ಲಿ ಸ್ವಪಕ್ಷೀಯರೇ ಕುರ್ಚಿಯಿಂದ ಕೆಳಗಿಳಿಸೋದು ಖಾತ್ರಿ ಆಗ್ತಾ ಇದೆ. ಕರ್ನಾಟಕ ಬಿಜೆಪಿ ನಾಯಕರ ಸಾಮರ್ಥ್ಯ ಏನು ಅನ್ನೋದು ಈಗಾಗಲೇ ಜನರಿಗೆ ಗೊತ್ತಾಗಿರೋದ್ರಿಂದ ಸಿದ್ದರಾಮಯ್ಯಗೆ ಬಿಜೆಪಿಯಿಂದ ಯಾವುದೇ ಸಮಸ್ಯೆ ಖಂಡಿತ ಇಲ್ಲ. ಆದ್ರೆ ಈಗ ಭಿನ್ನರಾಗ ತೆಗಿತಾ ಇರೋದು ಡಿಕೆ ಬಣದಲ್ಲಿ ಗುರುತಿಸಿಕೊಂಡಿರೋ ಕೈ ನಾಯಕರು. ಅರ್ಥಾತ್ ಮುಡಾ ಹಗರಣ ಈಗ ಮೂಲ ಹಾಗೂ ವಲಸಿಗ ಕಾಂಗ್ರೆಸ್ ಅನ್ನೋ ಕಿತ್ತಾಟಕ್ಕೆ ನಾಂದಿ ಹಾಡಿದೆ. ನಾನೇ ಸಿಎಂ ಅಂತಿರೋ ಸಿದ್ದರಾಮಯ್ಯಗೆ ಹೌದೌದು ಅನ್ನೋದಕ್ಕೆ ಶಾಸಕ ಬಲವೇನೋ ಇದೆ. ಡಿಕೆಶಿ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹಿರಿಯ ನಾಯಕ ಕೋಳಿವಾಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಉತ್ತಮ ನಾಯಕ, ಅವರು ಎಷ್ಟೇ ಕಳಂಕಿತ ರಹಿತರಾಗಿದ್ರೂ ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ಕೊಡ್ಲಿ, ತನಿಖೆ ಮುಗಿಸಿ ಕ್ಲೀನ್ ಚಿಟ್ ಪಡೆದ ಬಳಿಕ ಮತ್ತೆ ಬೇಕಾದರೆ ಸಿಎಂ ಆಗ್ಲಿ. ಪಕ್ಷದ 136 ಶಾಸಕರು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಇದ್ದಾರೆ. ವಿವಿಧ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಅಲ್ಲೂ ಕೂಡ ಸಿಎಂ ವಿಚಾರ ಪ್ರಸ್ತಾಪಿಸಿ ಪ್ರತಿಪಕ್ಷಗಳು ರಾಜೀನಾಮೆ ವಿಚಾರದ ಬಗ್ಗೆ ಮಾತಾಡ್ತಾ ಇವೆ. ಪ್ರಧಾನಿ ಮೋದಿ ಹರಿಯಾಣ ರಾಜ್ಯದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಈ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ಆದ್ರಿಂದ ಪಕ್ಷಕ್ಕೆ ಮುಜುಗರ ಉಂಟಾಗ್ತಾ ಇದೆ. ಈ ಕಾರಣಕ್ಕೆ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಉತ್ತಮ ಅಂತ ಹೇಳಿದ್ದಾರೆ. ಸದ್ಯ ಕೋಳಿವಾಡ ಅವರು ಬಾಯಿ ಬಿಟ್ಟು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಆದ್ರೆ ಆಂತರಿಕವಾಗಿ ಹಲವು ನಾಯಕರ ಅಭಿಪ್ರಾಯ ಇದೇ ರೀತಿ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಯಾರೆಲ್ಲ ಸಿಎಂ ಕುರ್ಚಿಗೆ ಆಸೆ ಪಡ್ತಾ ಇದ್ದಾರೋ ಅವರೆಲ್ಲರೂ ಸಿದ್ದರಾಮಯ್ಯ ನಡೆಗೆ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಕೆಲವರಂತೂ ಮೇಲ್ನೋಟಕ್ಕೆ ನಾನು ಸಿದ್ದರಾಮಯ್ಯ ಪರ, ಅವರು ತಪ್ಪೇ ಮಾಡಿಲ್ಲ, ನಾನು ಅವರ ಜೊತೆಗೆ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಒಳಗೊಳಗೆ ಸಿದ್ದರಾಮಯ್ಯ ಯಾವತ್ತು ಕುರ್ಚಿಯಿಂದ ಕೆಳಗಿಳಿತಾರೆ ಅಂತ ಚಿಂತಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಸಿದ್ದು ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಟಾಕ್ ಇದೆ. ಅಂದಹಾಗೆ ಪ್ರತಿ ಬಾರಿ ನೇರವಾಗಿ ಹೈಕಮಾಂಡ್ ಜೊತೆಗೆ ಮಾತನಾಡೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಕೈ ನಾಯಕರೆಲ್ಲರೂ ಕೇರಳ ಫಾರ್ಮುಲಾ ಬಳಸ್ತಾ ಇದ್ದಾರೆ. ರಾಹುಲ್ ಗಾಂಧಿಯ ಆಪ್ತ, ಫ್ರೈಡೆ ಮ್ಯಾನ್ ಅಂತ ಕರೆಸಿಕೊಳ್ಳೋ ಕೆಸಿ ವೇಣುಗೋಪಾಲ್ ಇರೋದು ಕೇರಳದಲ್ಲಿ. ಅವರನ್ನ ಸ್ವಲ್ಪ ಚೆನ್ನಾಗಿಟ್ಕೊಂಡ್ರೆ ಕೆಲಸಗಳು ಸುಲಭವಾಗಬಹುದು ಅನ್ನೋ ನಿಟ್ಟಿನಲ್ಲಿ ಚಿಂತಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಕೂಡ ಆಗಾಗ ಕೇರಳ ವಿಸಿಟ್ ಮಾಡಿ ಗೌಪ್ಯ ಸಮಾಲೋಚನೆಗಳನ್ನ ನಡೆಸ್ತಾ ಇದ್ರೆ, ಡಿಕೆಶಿ ಹಾಗೂ ಇತರರು ಕೂಡ ಕೇರಳ ವಿಸಿಟ್ ಮಾಡ್ತಾ ಇದ್ದಾರೆ ಅನ್ನೋ ಟಾಕ್ ಇದೆ. ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇರಳಕ್ಕೆ ಭೇಟಿ ನೀಡಿದ್ದು ವೇಣುಗೋಪಾಲ್ ಅವರೊಂದಿಗೆ ಗೌಪ್ಯ ಚರ್ಚೆ ನಡೆಸಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಸ್ವಲ್ಪದರಲ್ಲೇ ಅಧಿಕಾರದಿಂದ ಕೆಳಗಿಳಿಬೇಕಾದ ಸಂದರ್ಭ ಬಂತು ಅಂದ್ರೆ ಮುಂದಿನ ಕಾರ್ಯತಂತ್ರಗಳ ಬಗ್ಗೆಯೂ ಇಲ್ಲೇ ಚರ್ಚೆ ನಡೀತಾ ಇದೆ. ಜಮ್ಮು ಮತ್ತು ಕಾಶ್ಮೀರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯ ಪ್ರಚಾರ ಮುಗಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುರುವಾರ ಬೆಂಗಳೂರಿಗೆ ಆಗಮಿಸಿದ್ದು ನ್ಯಾಯಾಲಯದ ತನಿಖೆ ಆದೇಶದ ಕುರಿತು ಡಿಸಿಎಂ ಡಿಕೆಶಿ ಹಾಗೂ ಇತರೆ ನಾಯಕರ ಜೊತೆಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಕರ್ನಾಟಕ ರಾಜಕೀಯದ ಬಗ್ಗೆ ಹೆಚ್ಚಿನ ವಿಷಯಗಳು ಮತ್ತು ಕಾರ್ಯತಂತ್ರಗಳನ್ನ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚಿಸೋದ್ರಿಂದ ಖರ್ಗೆ ಈ ವಿಷಯವನ್ನ ಮತ್ತೊಮ್ಮೆ ಕೂಲಂಕಷವಾಗಿ ಚರ್ಚಿಸಬಹುದು ಅಂತ ಮೂಲಗಳು ಹೇಳ್ತಾ ಇವೆ. ಅಂದಹಾಗೆ ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇ ಇಲ್ಲ ಅಂದ್ರೆ ಅದರ ಎಫೆಕ್ಟ್ ಆಗೋದು ಡಿಕೆ ಶಿವಕುಮಾರ್ಗೆ ಅನ್ನೋ ಟಾಕ್ ಕೂಡ ಇದೆ. ಯಾಕಂದ್ರೆ ಮೊದಲೇ ಫ್ರೀ ಕೊಟ್ಟು ಕರ್ನಾಟಕ ಬರ್ಬಾದ್ ಆಗ್ತಾ ಇದೆ ಅನ್ನೋದನ್ನ ಶಿಕ್ಷಣ ಪಡೆದವರು ಗಮನಿಸಿದ್ದಾರೆ. ದಿನ ಬೆಳಗಾದ್ರೆ ಸರ್ಕಾರಕ್ಕೆ ವಿದ್ಯಾಭ್ಯಾಸ ಮಾಡಿರೋ ಜನಸಾಮಾನ್ಯರು ಉಗೀತಾ ಇದ್ದಾರೆ.
ಈ ಹೊತ್ತಲ್ಲಿ ಸಿಎಂ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅಧಿಕಾರವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ನೋಡಿ ರೋಸಿ ಹೋಗಿರೋ ಜನರು ಮುಂದಿನ ಬಾರಿ ಖಂಡಿತ ಕಾಂಗ್ರೆಸ್ಗೆ ವೋಟ್ ಹಾಕಬಾರದು ಅನ್ನೋ ನಿಲುವಿಗೆ ಬರೋ ಸಾಧ್ಯತೆ ಹೆಚ್ಚಿದೆ. ಈ 5 ವರ್ಷ ಸಿದ್ದರಾಮಯ್ಯ ಪೂರೈಸಿದ್ರು ಅಂದ್ರೆ ಕರ್ನಾಟಕದ ಮಟ್ಟಿಗೆ ಅದು ದಾಖಲೆ ಆಗತ್ತೆ. ಮುಂದೆ ಅವರು ಸಿಎಂ ಆಗೋದಕ್ಕೆ ಆಗಲ್ಲ ಅನ್ನೋದು ಸ್ವತಃ ಅವರಿಗೂ ಗೊತ್ತಿದೆ. ತಮ್ಮ ರಾಜಕೀಯ ಸಕ್ಸಸ್ ಆಗತ್ತೆ, ಆದ್ರಿಂದ ರಾಜೀನಾಮೆ ನೀಡಲ್ಲ ಅಂತ ಪಟ್ಟು ಬಿದ್ದಿದ್ದಾರೆ. ಈಗ ಹೈಕಮಾಂಡ್ ಕೂಡ ಖಡಕ್ ಆಕ್ಷನ್ ತೆಗೆದುಕೊಳ್ಳದೆ ಮನವೊಲಿಸದೆ ಬೇರೆ ದಾರಿಯೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಇನ್ನು ಸದ್ಯ ಸಿದ್ದರಾಮಯ್ಯರನ್ನ ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ತಾ ಇರೋದು, ದಾಖಲೆ ಸಮೇತ ಅಕ್ರಮದ ಬಗ್ಗೆ ಮಾಹಿತಿಯನ್ನ ಜನರ ಮುಂದೆ ಇಡ್ತಾ ಇರೋದು ಅಂದ್ರೆ ಅದು ಮಾಜಿ ಸಿಎಂ HD ಕುಮಾರಸ್ವಾಮಿ. ಈಗ ಸಿಬಿಐಗೆ ತಡೆ ಹಾಕಿರೋ ಸಿದ್ದರಾಮಯ್ಯಗೆ ಹಳೆಯ ವಿಚಾರಗಳನ್ನ ನೆನಪಿಸಿ ಕರ್ಮ ಯಾರನ್ನೂ ಬಿಡೋದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ತಪ್ಪು ಮುಚ್ಚಿ ಹಾಕೋದಕ್ಕೆ ಒಂದಾದ ಮೇಲೆ ಒಂದು ತಂತ್ರ ಮಾಡಿ ಅಧಿಕಾರ ದುರುಪಯೋಗ ಪಡಿಸಿಕೊಳ್ತಾ ಇರೋದಕ್ಕೆ ಸಿದ್ವಿಲಾಸ ಅಂತ HDK ವ್ಯಂಗ್ಯವಾಡಿದ್ದಾರೆ. ಅಂದು ಹಗರಣಗಳಿಂದ ಪಾರಾಗೋದಕ್ಕೆ ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿ ACBಯನ್ನ ರಚನೆ ಮಾಡಿಕೊಂಡ್ರಿ. ಇಂದು ಮುಡಾ ಹಗರಣದಿಂದ ಬಚಾವಾಗೋದಕ್ಕೆ ನಿಮಗೀಗ ಅದೇ ಲೋಕಾಯುಕ್ತವೇ ಗತಿ. ಕರ್ಮ ಹಿಟ್ಬ್ಯಾಕ್ ಅಂದ್ರೆ ಇದೇ ಅಲ್ಲವೇ ಸಿದ್ದರಾಮಯ್ಯನವರೇ? ನಿಮ್ಮ ಗ್ರಹಚಾರಕ್ಕೆ ACBಯನ್ನು ಹೈಕೋರ್ಟ್ಗೆ ಬರ್ಖಾಸ್ತು ಮಾಡಿಬಿಡ್ತು. ಈಗ ಲೋಕಾಯುಕ್ತವನ್ನೇ ಗುರಾಣಿ ಮಾಡಿಕೊಂಡು CBI ರಾಜ್ಯ ಪ್ರವೇಶಕ್ಕೆ ಸಂಪುಟದಿಂದ ಬಾಗಿಲು ಬಂದ್ ಮಾಡಿಸಿದ್ದೀರಿ. ಅಲ್ಲಿಗೆ ಆರೋಪಿ ಅಪರಾಧಿಯಾದ ಅಂತಲೇ ಲೆಕ್ಕ. ಸಿದ್ಧಾಪರಾಧ ಸಾಬೀತಿಗೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ನಾನು ಭಾವಿಸಿದಷ್ಟು ಧೈರ್ಯವಂತರು ನೀವಲ್ಲ, ನಿಮಗೂ ಭಯವಿದೆ. ಇದೇ ಈ ನೆಲದ ಕಾನೂನಿನ ಶಕ್ತಿ ಅಂತ ಹೇಳಿ ಸಿದ್ದುರನ್ನ ಕೆಣಕಿದ್ದಾರೆ HDK. ಇತ್ತ ಬಿಜೆಪಿಯಲ್ಲಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಅನ್ನ ಪರಿಣಾಮಕಾರಿಯಾಗಿ ವಿರೋಧಿಸ್ತಾ ಇರೋ ಏಕೈಕ ನಾಯಕ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಬಾಯಿ ಬಿಟ್ರೆ ಪ್ರಜಾಪ್ರಭುತ್ವ ಅಂತ ಮಾತಾಡೋ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿರೋ ಅವರು ಸೆಂಟ್ರಲ್ ಏಜೆನ್ಸಿಗಳಿಂದ ತನಿಖೆ ಆಗದಂತೆ ತಡೆದಿದ್ದೀರಾ? ಈ ಪ್ರಕರಣದಲ್ಲಿ ಸಿಎಂ A1 ಆರೋಪಿ ಅಂತ ಗೊತ್ತಿದ್ರೂ ಹೀಗೆ ಮಾಡಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಅತ್ತ ಹಿಮಾಚಲ ಪ್ರದೇಶದಲ್ಲಿ ಎಲ್ಲಾ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಮಾಲೀಕರು ಒರಿಜಿನಲ್ ಹೆಸರನ್ನ ಡಿಸ್ಪ್ಲೇ ಮಾಡಬೇಕು ಅಂತ ಕಾಂಗ್ರೆಸ್ ಸಚಿವ ವಿಕ್ರಮಾದಿತ್ಯ ಸಿಂಗ್ ಹೇಳಿದ್ರು. ಆದ್ರೆ ಹಿಮಾಚಲ ಕಾಂಗ್ರೆಸ್ ಸರ್ಕಾರ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಈ ಬಗ್ಗೆ ಮಾತನಾಡಿರೋ ಹಿಮಾಚಲ ಸಿಎಂ ಸುಖವಿಂದರ್ ಸಿಂಗ್, ಸರ್ಕಾರ ಈ ರೀತಿಯ ಆದೇಶ ಹೊರಡಿಸಿಲ್ಲ, ಯಾರು ಕೂಡ ಅಸಲಿ ಹೆಸರು ಡಿಸ್ಪ್ಲೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ವಿಕ್ರಮಾದಿತ್ಯ ಸಿಂಗ್ ನೀಡಿದ್ದ ಹೇಳಿಕೆಯಿಂದ ವೋಟ್ ಬ್ಯಾಂಕ್ಗೆ ಬೇಸರ ಆಗಿತ್ತು. ಈ ಹಿನ್ನೆಲೆ ಖರ್ಗೆ ಹಾಗೂ ರಾಹುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಟಾಕ್ ಇದೆ. ಆದ್ರಿಂದ ಸರ್ಕಾರ ಈಗ ಯೂಟರ್ನ್ ಹೊಡಿತಾ ಇದೆ. ಅಂದಹಾಗೆ ಈ ನಿಯಮವನ್ನ ಜಾರಿಗೆ ತಂದಿದ್ದು ಆಹಾರದ ಮೇಲೆ ಮೂತ್ರ ಮಾಡೋದು, ಉಗುಳೋದನ್ನ ತಪ್ಪಿಸಿ ಜನರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ದುಷ್ಕೃತ್ಯಕ್ಕೆ ಬೆಂಬಲ ಕೊಟ್ಟಿರೋದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಂತ ಜನರೇ ಮಾತಾಡ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಬಗ್ಗೆ ಯಾವ ಸುದ್ದಿ ನೋಡಿದ್ರು ಒಂದೇ ಕೋರ್ಟ್ ವಿರುದ್ಧ ನಡೆಯೋದು, ಸಂವಿಧಾನದ ವಿರುದ್ಧ ನಡೆಯೋದು, ದೇಶದ ವಿರುದ್ಧ ನಡೆಯೋದು ಅಂತ ಟಾಕಿತ್ತು. ಆದ್ರೆ ಈಗ ಶುದ್ಧ ಆಹಾರ ಜನರಿಗೆ ಸಿಕ್ಕಬಾರದು ಅನ್ನೋ ನಿರ್ಧಾರಕ್ಕೂ ಬಂದಿರೋದು ಜನಸಾಮಾನ್ಯರಿಗೆ ಬೇಸರ ತರಿಸ್ತಾ ಇದೆ. ನೀವು ತಿನ್ನೋ ಆಹಾರಕ್ಕೂ ಯಾರಾದ್ರೂ ಮೂತ್ರ ಮಾಡಿ ಉಗುಳಿ ಕೊಟ್ರೆ ಸಹಿಸಿಕೊಳ್ತೀರಾ? ಪಾರದರ್ಶಕತೆ ಬೇಡವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.